ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ನಲ್ಲಿ ರೈತರ ಟೆನ್ಷನ್ ಜಾಸ್ತಿ ಆಗ್ತಿದೆ. ಯಾವಾಗ ನಮ್ಮ ಜಮೀನು ಕೈಬಿಟ್ಟು ಹೋಗುತ್ತೆ ಅನ್ನೋದು ರೈತರ ಚಿಂತೆ ಕಾರಣ ಆಗಿದೆ. ಇದ್ರ ಜೊತೆಗೆ ಹೋರಾಟಗಳು ಕೂಡ ಈಗ ಜಾಸ್ತಿ ಆಗ್ತಾ ಇದೆ. ಇದೇ ರೀತಿ ಅಂಡಮಾನ್ ನಿಕೋಬಾರ್ನಲ್ಲೂ ಕೂಡ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ನಲ್ಲಿ ಅಲ್ಲಿನ ಸ್ಥಳೀಯರು ಈ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ರೈತರ ವಿರುದ್ಧವಾಗಿ ನಿಂತಿದ್ರೆ, ನಿಕೋಬಾರ್ನಲ್ಲಿ ಕೇಂದ್ರ ಸರ್ಕಾರ ಅಭಿವೃದ್ಧಿ ಹೆಸರಿನಲ್ಲಿ ಅವಾಂತರ ಸೃಷ್ಟಿಸೋದಕ್ಕೆ ಹೊರಟಿದೆ. ಯೋಜನೆಯ ವಿವಾದಗಳು, ಅದರ ಹಿಂದಿರ್ತಕ್ಕಂತಹ ಆರ್ಥಿಕ ಹಿತಾಸಕ್ತಿಗಳು ಒಂದೆಡೆ ಆದರೆ, ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ರಾಹುಲ್ ಗಾಂಧಿಯ ಈ ಬಗೆಯ ನೀತಿ. ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಜೀವ ವಿರೋಧಿ. ಇಲ್ಲಿ 2 ಬುಡಕಟ್ಟು ಸಮುದಾಯ ಮತ್ತು ಸೂಕ್ಷ್ಮವಾದಂತಹ ಪರಿಸರ ವ್ಯವಸ್ಥೆ ಹಾಳಾಗುತ್ತೆ ಅಂತ ನಿಕೋಬಾರ್ ಪ್ರವಾಸ ಕೈಗೊಂಡು ಸಮುದ್ರದಲ್ಲಿ ಮುಳುಗೆದ್ದು ಬಂದಿದ್ದಾರೆ. ಅಷ್ಟೇ ಅಲ್ಲ, ನೇರವಾಗಿ ಇದು ಅದಾನಿಗೋಸ್ಕರ ಮಾಡ್ತಾ ಇರತಕ್ಕಂತಹ ಪ್ರಾಜೆಕ್ಟ್ ಅಂತ ಹೇಳಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಪ್ರಾಜೆಕ್ಟ್ನಲ್ಲಿ ರಾಹುಲ್ ಗಾಂಧಿ ಅವರ ಕಾಳಜಿ ಮೆಚ್ಚುವಂತಹದ್ದೇ. ಸೂಕ್ಷ್ಮ ಪರಿಸರ ವ್ಯವಸ್ಥೆಯ ಮೇಲೆ ಹಾಗೂ ಈಗಾಗಲೇ ಹೊರ ಪ್ರಪಂಚದ ಅರಿವೇ ಇಲ್ಲದೆ ಬದುಕ್ತಾ ಇರತಕ್ಕಂತಹ ಬುಡಕಟ್ಟು ಸಮುದಾಯದ ಮೇಲೆ ಆಗೋ ಘೋರ ಪರಿಣಾಮಗಳ ಬಗ್ಗೆ ಅವರು ಅರಿವು ಮೂಡಿಸ್ತಾ ಇದ್ದಾರೆ. ಇದೇ ರಾಹುಲ್ ಗಾಂಧಿ ಅವರಿಗೆ ದೂರದಲ್ಲಿರ್ತಕ್ಕಂತಹ ನಿಕೋಬಾರ್ ದ್ವೀಪ ಕಾಣಿಸೋದಾದರೆ, ನಮ್ಮ ಬಿಡದಿಯ ರೈತರು ಯಾಕೆ ಕಾಣಿಸ್ತಾ ಇಲ್ಲ, ಅವರ ಕಷ್ಟ ಯಾಕೆ ಅರ್ಥ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ತಮ್ಮದೇ ಪಕ್ಷ ಆಡಳಿತದಲ್ಲಿದೆ ಅನ್ನೋ ಕಾರಣಕ್ಕೆ ಧೃತರಾಷ್ಟ್ರ ಪ್ರೇಮದಿಂದಾಗಿ ಕಾಣಿಸ್ತಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ. ಬಿಡದಿ ಹೋಬಳಿಯ ಬೈರಮಂಗಲ ಹಾಗೂ ಕಂಚಿಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 25 ಗ್ರಾಮಗಳು ಸುಮಾರು 9640 ಎಕರೆ ಕೃಷಿ ಭೂಮಿಯ ನೀರಾವರಿ ಹೊಂದಿರತಕ್ಕಂತಹದ್ದು. ತೆಂಗು, ಅಡಿಕೆ, ಬಾಳೆ, ಮಾವು ಸೇರಿದಂತೆ ಹಲವು ರೀತಿಯ ತೋಟಗಾರಿಕಾ ಬೆಳೆಗಳನ್ನು ಇಲ್ಲಿ ಬೆಳೀತಾ ಇದ್ದಾರೆ. ಸಮೃದ್ಧವಾದಂತಹ ಹಸಿರು ಪ್ರದೇಶವನ್ನು ಕಬಳಿಸೋದಕ್ಕೆ ಹೊರಟಿರತಕ್ಕಂತಹದ್ದು ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅಥವಾ ಈ ಯೋಜನೆ ಮಾಡ್ತಿರೋದು ಕೇಂದ್ರ ಸರ್ಕಾರ ಅಲ್ಲ, ನಮ್ಮದೇ ಸರ್ಕಾರ ಅಂತ ಸುಮ್ಮನಿದ್ದಾರಾ ಏನೋ ಅನ್ನೋದು ಕೂಡ ಪ್ರಶ್ನೆ ಮೂಡುತ್ತೆ. ಗ್ರೇಟ್ ನಿಕೋಬಾರ್ ಯೋಜನೆಯನ್ನ ನಿಜವಾದ ಕಾಳಜಿಯಿಂದ ರಾಹುಲ್ ಗಾಂಧಿ ವಿರೋಧಿಸ್ತಿರೋದೇ ಆದರೆ, ಬಿಡದಿ ಟೌನ್ಶಿಪ್ ವಿಚಾರದಲ್ಲೂ ಅದೇ ನಿಲುವು ಯಾಕಿಲ್ಲ, ಅದು ಇರಬೇಕಾಗಿತ್ತಲ್ಲ ಅಂತಕ್ಕಂತಹದ್ದು ಜನರ ಪ್ರಶ್ನೆ. ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ಮತ್ತು ಅದಾನಿಯ ಬಗ್ಗೆ ಏನೆಲ್ಲ ಆರೋಪಗಳನ್ನು ಮಾಡ್ತಿದ್ದಾರೋ ಅದೇ ರೀತಿ ಬಿಡದಿಯ ಟೌನ್ಶಿಪ್ ವಿಚಾರದಲ್ಲೂ ಕೂಡ ನಡೀತಾ ಇದೆ. ಅದೇ ರಿಯಲ್ ಎಸ್ಟೇಟ್ ದಂಧೆ, ಕೆಲವರಿಗೆ ಸಿಗುವಂತಹ ಲಾಭ, ಈ 2 ಪ್ರಾಜೆಕ್ಟ್ನಲ್ಲಿ ಎದ್ದು ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿ ಈಗಾಗಲೇ ವಾರದಲ್ಲಿ 2 ಬಾರಿ ಕರ್ನಾಟಕಕ್ಕೆ ಬಂದು ಹೋಗಿದ್ದಾರೆ. ಅದರಲ್ಲಿ ಸ್ವಲ್ಪ ಪುರ್ಸೊತ್ತು ಮಾಡಿಕೊಂಡಿದ್ರು ಕೂಡ ಈ ಯೋಜನೆಗಾಗಿ ಗುರುತಿಸಲ್ಪಟ್ಟಿರ್ತಂತಹ ಗ್ರಾಮಗಳಿಗೆ ಹೋಗಿದ್ರೆ, ಅಲ್ಲಿಗೆ ಭೇಟಿ ನೀಡಿದರೆ ವಾಸ್ತವದ ಸ್ಥಿತಿ ಅರಿವಾಗ್ತಾ ಇತ್ತು ಅನ್ಸುತ್ತೆ. ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅಭಿವೃದ್ಧಿಯ ಹೆಸರಿನ ದುರಂತ ಅನ್ನೋದು ಹೇಗೋ, ಅದೇ ರೀತಿಯಾದಂತಹ ದುರಂತ ಬಿಡದಿಯ ಟೌನ್ಶಿಪ್ ಪ್ರಾಜೆಕ್ಟ್ ಅನ್ನೋದು ರಾಹುಲ್ ಗಾಂಧಿಗೆ ನಿಜವಾಗಿಯೂ ಅರ್ಥ ಆಗ್ತಾ ಇತ್ತು. ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪೊಲಿಟಿಕಲ್ ಟಿವಿ.